ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾತ್ರ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಯಾಕೆ ಕೆನ್ನೆ ಕೆಂಪು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ರಾಧಿಕಾ ಕಿವಿ ಊದಿದ್ದಕ್ಕೆಲ್ಲ ನಿನಗೆ ಹೊಡೆದಿದ್ದು. ಆ ಬಿಕಾರಿನ ಈ ಮನೆಯಿಂದ ಹೊರಗೋಗು ಅಂತ ಹೇಳಿದ್ ಕೇಳಿ ನನಗೆ ಖುಷಿ ಆಯ್ತು. ಆದ್ರೆ ಬಿಟ್ಟ ಕಣ್ಣು ಮುತ್ತೆ ಗುರಾಯ್ತಾ ಇದೆಯಲ್ಲ, ಅದಕ್ಕೆ ಹೊಡೆದಿತ್ತು. ಅದಕ್ಕೆ ಬಿಕಾರಿ ಅಲ್ಲ, ನೀನ್ ಬಿಕಾರಿ. ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂದ್ರೆ ನಿನ್ನ ಡೆತ್ ಸರ್ಟಿಫಿಕೇಟ್ ಈ ಮನೆಗೆ ಬರಬೇಕು. ಹಾಗೆ ಮಾಡ್ತೀನಿ. ರಾಧಿಕಾನ ಈ ಮನೆಯಿಂದ ಕಳಿಸೋ ಉದ್ದೇಶ ಮೆಚ್ಚುವಂಥದ್ದೇ. ಆದರೆ ಅದೇನೋ ಅಂದಿಯಲ್ಲ, ದರೋಡೆಕೋರ ಮೋಸಗಾರ ಅಂತ. ಇನ್ನೊಂದು ಸರಿ ಆ ಮಾತು ನಿನ್ನ ಬಾಯಿಂದ ಬರಬಾರ್ದು. ಇರೋ ವಿಷಯನ ಹೇಳ್ತಾ ಇರೋದು. ನೀನು ಕೊಲೆಗಾರ, ಮೋಸಗಾರ, ದರೋಡೆ ಮಾಡೋ ನೀನು. ಹೌದಾ? ದರೋಡೆ ಮಾಡಿದಂತೂ ನೆನಪಿಲ್ಲ, ಆದರೆ ಕೊಲೆ ಮಾಡಿದಂತೂ ಇನ್ನೂ ನನ್ನ ಕಣ್ಣುಗಳಲ್ಲಿ ಹಚ್ಚ ಹಸಿರಾಗೇ ಉಳಿದಿದೆ. ನಿನ್ನ ಬಾಸ್ನ ಇದೇ ಕೈಗಳಿಂದ ಕೊಲೆ ಮಾಡಿದೆ. ಇನ್ನೂ ರಕ್ತದ ವಾಸನೆ ಹಾಗೇ ಇದೆ. ಬೇಕಾದ್ರೆ ನೋಡು ನೋಡು. ನೀನು ಅನ್ಕೊಂಡಾಗ ಏನು ನಡೆದಿರಲ್ಲ. ಅಂದರೆ ನೀನು ಅನ್ಕೊಂಡ ಹಾಗೆ ನಡೆಯುತ್ತಾ? ಏನು ನೀವಿಬ್ರು? ರಾಧಿಕಾ ಕೂಡ ನೀನು ಅನ್ಕೊಂಡಾಗ ನಡೆಯಲ್ಲ ಅಂತ ಹೇಳ್ತಾಳೆ. ಅಂದರೆ ಇಡೀ ಪ್ರಪಂಚ ನೀವಿಬ್ರು ಅನ್ಕೊಂಡಾಗ ನಡೆಯುತ್ತಾ? ನಾನು ಹೇಳ್ತಾನೆ ಇದ್ದೀನಿ, ನಾನೇ ಸಿಗದವನನ್ನ ತೋರಣ ಕಟ್ಟಿತ್ತು ಅಂತ. ಆದರೆ ಯಾರೂ ನಂಬ್ತಾ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಈ ಮನೇಲಿ ರಾಧಿಕಾ ಮಾತಷ್ಟೇ ಎಲ್ಲರೂ ಕೇಳಲ್ಲ ಅನ್ಕೊಂಡ್ಯಾ? ಬೇಕಾದ್ರೆ ನೀನು ಹೋಗಿ ಹೇಳು, ಶಾಂತವನು ಕೆಟ್ಟವನು ಇಂಥವನು ಅಂತ. ನಿಂದು ಇನ್ನೊಂದು ಕೆನ್ನೆ ಕೆಂಪು ಮಾಡಿ ಕಳಿಸ್ತಾರೆ. ನೋಡು, ನನ್ನನ್ನು ಏನು ಬೇಕಾದರೂ ಮಾಡ್ಕೋ, ಆದರೆ ಅದಕ್ಕೆ ತಂಟೆಗೆ ಏನಾದರೂ ಹೋದರೆ ನಾನು ಸುಮ್ಮನೆ ಇರೋದಿಲ್ಲ. ನಿನ್ನ ಲೆವೆಲಿಗೆ ತಕ್ಕನಾಗಿ ಮಾತಾಡೋದು ಕಲಿ ರಾಜು. ನನ್ನ ಕಣ್ಣಿಗೆ ನೀನು BBMP ಕಸ ಥರ ಕಾಣಿಸ್ತಾ ಇದೆಯಾ? ಹಾಗೆ ಬುಡಿಸಿ ಬಿಸಾಕ್ಬಿಡ್ತೀನಿ. ನಾನು ನಿನಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀನಿ ರಾಜು, ರಾಧಿಕಾಯಿಂದ ದೂರ ಇರುವಂತ. ಆದರೆ ನೀನು ಆ ಕೆಲಸ ಮಾಡ್ತಾ ಇದ್ದ. ನನ್ನ ಉದ್ದೇಶ ಇಷ್ಟೇ, ನಾನು ಧರ್ಮಾಧಿಕಾರಿ ಆಗಬೇಕು. ಅದಕ್ಕೆ ಯಾರೇ ಅಡ್ಡ ಬಂದರೂ ಅವ್ರನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಆದರೆ ಯಾರು ನನ್ನ ಮಾತು ಕೇಳ್ತಾನೆ ಇಲ್ಲ. ಇನ್ನು ಮುಂದೆ ಕೂಡ ನಾನು ನಿನ್ನ ಮಾತು ಕೇಳಲ್ಲ, ಅದಕ್ಕೆ ಪರವಾಗಿ ಇರ್ತೀನಿ. ನನಗೆ ಮಾಯಾವಿದ್ಯೆ ಗೊತ್ತು ರಾಜು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ರಾಧಿಕಾ ಹೊಟ್ಟೆಲಿರೋ ಮಗುನ ಮಾಯ ಮಾಡಿಬಿಡ್ತೀನಿ. ಮತ್ತೆ ವಿಷು ಪುನರ್ಜನ್ಮ ಪಡ್ಕೊಂಡು ಬಂದಾಗ ನೋಡೋದಕ್ಕೆ ಮಗುನೂ ಇರೋದಿಲ್ಲ, ಪುನರ್ವಿವಾಹ ಆಗೋದಕ್ಕೆ ರಾಧಿಕಾನೂ ಇರೋದಿಲ್ಲ. ಗುಡ್, ವೆರಿ ಗುಡ್. ಇದೇ ಭಯ ನಿನ್ನ ಮುಖದಲ್ಲಿ ಯಾವಾಗಲೂ ಇರಬೇಕು. ಚಿಕ್ಕ ಹುಡುಗ ಚಿಕ್ಕಪುಟ್ಟ ಕೆಲಸ ಮಾಡ್ಕೊಂಡಿರ್ಬೇಕು. ಖಂಡಿತ ನಿನ್ನ ಮುಂದೆ ಬರ್ತೀಯ, ಈ ಮನೆಗೂ ಒಳ್ಳೆ ಹೆಸರು ತರ್ತೀಯ. ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ? ಇದನ್ನ ಮೇಂಟೈನ್ ಮಾಡು. ಮುಂದೆ ಈ ಮನೆನ ಹೇಗೆ ಉದ್ಧಾರ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಕೂತಿದ್ದೀರಾ ಶಾಂತನವರೇ? ಕೂತ್ಕೋ.
ನಾನು ಬಂದೆ ಅಂತ ಎದ್ದು ಮರ್ಯಾದೆ ಕೊಡುವಷ್ಟು ಒಳ್ಳೆ ಮನಸ್ಸು ನಿನಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನು ನಿನ್ನ ಮುಂದಿನ ಪ್ಲ್ಯಾನು? ಛೇಚೆ, ಹಾಗೇನಿಲ್ಲ. ರಾಧಿಕಾ ಮುಂದಿನ ಗತಿ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಬ್ಬಾ ಎಂಥ ದೊಡ್ಡ ಮಾತು. ಈ ಕಾಗಕ್ಕ ಗುಬ್ಬಕ್ಕನ ಕತೆ ನನ್ನ ಮುಂದೆ ಹೇಳಕ್ಕೆ ಬರಬೇಡ. ನಾನು ಇದನ್ನು ನಂಬಲ್ಲ. ನನ್ನ ಮೇಲಿನ ಕೋಪಕ್ಕೆ ನೀನು ಮತ್ತು ನಿಮ್ಮ ತಾಯಿ ಸೇರಿಕೊಂಡು ಮಾಡ್ತಾ ಇರೋ ಆಟಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಧಿಕಾರ ಪಡ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಡ್ರಾಮಾ ಮಾಡ್ತಾ ಇರೋದು ಸತ್ಯ. ಅದನ್ನು ಬಿಟ್ಟು ನೀವು ಅಂದ್ಕೊಂಡಾಗೆ ದೊಡ್ಡ ಡ್ರಾಮಾ ಯಾವುದು ಅಲ್ಲ. ನೀನು ವಿಷದ ಜಂತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ನಿನ್ನನ್ನು ದೂರ ಇಟ್ಟಿರೋದು. ಯಾಕಂದರೆ ಯಾವಾಗಷ್ಟೇ ಒಂದು ಗೊತ್ತಾಗಲ್ಲ. ಆದರೆ ನಿಮ್ಮಿಬ್ಬರ ಮನೆ ಹಾಳ ಪ್ಲಾನ್ನಲ್ಲಿ ನನ್ನ ಮಗ ಪ್ರದೀಪನ್ನು ಏನಾದರೂ ಸೇರಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಮನೆ ಹಾಳು ಮಾಡ್ತಿದ್ದೀವಿ ಅಂತ ಯಾಕೆ ಅನ್ಕೋತೀರ? ಅಧಿಕಾರ ತಗೊಳ್ತಿದ್ದೀವಿ ಅಂದ್ಕೊಳ್ಳಿ, ಅದು ಪ್ರದೀಪನ ಸಹಾಯ ತಗೊಂಡು. ಹಿಂದೆ ನಮ್ಮ ಮೂವರ ಮಧ್ಯೆ ಆದ ಒಪ್ಪಂದ ಈಗಲೂ ಜಾರಿಯಲ್ಲಿದೆ. ಆದರೆ ಅದರಲ್ಲಿ ನೀವಿಲ್ಲ ಅನ್ನೋದಷ್ಟೇ ಒಂದು ಚಿಕ್ಕ ಬದಲಾವಣೆ. ನಿಮ್ಮನ್ನು ಸೇರಿಸ್ಕೋಬಾರ್ದು ಅಂತ ಏನಿಲ್ಲ. ಇತ್ತೀಚೆಗೆ ಧರ್ಮಾಧಿಕಾರಿ ಕುಟುಂಬದ ಬಗ್ಗೆ ಪ್ರೀತಿ ಹುಕ್ಕಿ ಹರಿತಿದೆಯಲ್ಲ, ಅದಕ್ಕೆ ನಿಮ್ಮನ್ನು ಸ್ವಲ್ಪ ದೂರ ಇಟ್ಟಿದ್ದೀವಿ ಅಷ್ಟೇ. ನಿಜ ಹೇಳಬೇಕು ಅಂದರೆ ಅಮ್ಮ ಪ್ರದೀಪನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ತನ್ನ ಸ್ವಂತ ಮಗನ ಹಾಗೆ ನೋಡ್ಕೋತಾ ಇದ್ದಾರೆ. ಆ ಪ್ರೀತಿನ ನೀವು ಕೂಡ ಕೊಡೋಕ್ಕಾಗೋದಿಲ್ಲ, ಗೊತ್ತಾ ನಿಮಗೆ? ಶಾರದಾ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಶಾಂತನು. ಅವಳು ಕೂಡ ವಿಷದ ಸರ್ಪ. ಯಾವಾಗ ಕಷ್ಟ ಒಂದು ಗೊತ್ತಾಗಲ್ಲ. ಅದಕ್ಕೆ ನಾನು ಅವಳನ್ನ ದೂರ ಇಟ್ಟಿರೋದು. ಚಿಕ್ಕಪ್ಪ, ಕೋಪ ಮಾಡ್ಕೋಬೇಡ, ನಿಜಾನ ಹೇಳ್ತಾ ಇದ್ದೀನಿ ನಾನು. ನಿನಗೆ ನಿನ್ನ ತಾಯಿ ಅನ್ನಿಸ್ಕೊಂಡಿದ್ದಾಳಲ್ಲ, ಅವಳು ಸಂಸ್ಕಾರನೇ ಬಂದಿರೋದು. ಅದಕ್ಕೆ ಹೀಗೆ ಕೂಗಾಡ್ತಾ ಇದೆಯಾ ನೀನು. ಸೇಮ್ ಟು ಯು ವಿಷ್ಣು ಅವರೇ. ಇದೇ ಸಂಸ್ಕಾರ ನನ್ನ ತಾಯಿಯಲ್ಲಿದೆ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಏನು ಅಂತ ಬಿಡಿಸಿ ಹೇಳ. ಮನೆ ಮಗನನ್ನೇ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟವ್ರು ನೀವು. ಅಂತ ಕೆಟ್ಟ ಮನಸ್ಸಿನವ್ರು ನೀವು. ಇದೇ ಸಂಸ್ಕಾರ ನನ್ನ ತಾಯಿಯಲ್ಲೂ ಇರೋದು. ಹಳೆ ಕತೆ ಎಲ್ಲ ಬೇಡ ಶಾಂತನು, ಅದು ಮುಗಿದು ಹೋಗಿರೋ ಕತೆ. ಕತೆ ಹಳೇದೇ ಆಗಿದ್ರು ಮ್ಯಾಟ್ರ್ ಒಂದೇ ಅಲ್ಲ ವಿಷ್ಣು ಅವರೇ. ಅದೇನು ಹೇಳಬೇಕು ಅಂತೀರ ಹೇಳಿ ಹೊರಡಿ. ನಿನ್ನಿಂದ ನನ್ನ ಪ್ರದೀಪನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವನನ್ನು ಹೇಗಾದರೂ ಮಾಡಿ ಏನಾದರೂ ಮಾಡಿ ನೀನು ಸಿಕ್ಕಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಅವನಿಗೆ ಏನಾದರೂ ತೊಂದರೆ ಆದರೆ ನಿನಗೆ ಮತ್ತು ನಿಮ್ಮ ತಾಯಿಗೆ ಈ ವಿಷ್ಣುವಿನ ಇನ್ನೊಂದು ಅವತಾರ ತೋರಿಸ್ಬೇಕಾಗುತ್ತೆ. ಬಿ ಕೇರ್ಫುಲ್. ಅವತಾರಗಳನ್ನು ಎತ್ತೋದು ನಾನೇ ವಿಷ್ಣು. ನನ್ನ ಅವತಾರಗಳನ್ನು ಲೆಕ್ಕ ಹಾಕೋಷ್ಟರಲ್ಲೇ ನಿಮ್ಮ ಆಯಸ್ಸು. ಈ ಅಮ್ಮನೆಲ್ಲೋ ನೋಡ್ದಾಗಿದೆಯಲ್ಲ. ಓ, ಸುಪಾರಿಕ್ಕಿದಾರ ಸತ್ಯ ನೆಂಟಿ ಅಲ್ವಾ ಇವಳು? ಇವಳು ಇಲ್ಲೇನು ಮಾಡ್ತಿದ್ದಾಳೆ? ವಿಷು ರಾಧಿಕನ್ ಸಾಯಿಸು ಅಂತ ಸತ್ಯನ ಗೋವಾ ಕಳಿಸಿದ್ದು ನಾನು. ಆದ್ರೆ ಅವನು ಹೊಡೆದಾಕಿದ್ದು ಶಾಂತನು. ಈಗ ನನ್ನ ವಿಷಯ ಆಚೆ ಬಂದ್ಬಿಟ್ರೆ ಏಯ್, ಇಲ್ಲಿಗೆ ಯಾಕೆ ಬಂದೆ ನೀನು? ನಡಿ ಮೊದಲು. ಸರ್, ಈಗ ಮನೆಯಿಂದ ಹೊರಗೆ ಹೋಗಿ 8 ತಿಂಗಳಾಯ್ತು, ಇದುವರೆಗೂ ಬಂದಿಲ್ಲ. ಹೋಗೋಕ್ಕಿಂತ ಮುಂಚೆ ಪ್ರದೀಪ್ ಸರ್ ಒಂದು ಕೆಲಸ ಒಪ್ಪಿಸಿದ್ದಾರೆ. ಗೋವಾಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋದವರು ಇನ್ನೂ ಬಂದೇ ಇಲ್ಲ ಸರ್. ಹಾಗಿದ್ಮೇಲೆ ಹೋಗಿ ಗೋವಾದಲ್ಲಿ ಹುಡ್ಕಮ್ಮ. ಇಲ್ಲಿ ಯಾಕೆ ಬಂದಿದ್ಯಾ? ಹೋಗಿ ಮೊದಲು.
ಅವ್ರೇನಾದ್ರು ಅಂತ ನಿಮಗೆ ಗೊತ್ತಿಲ್ವಾ ಸ್ವಾಮಿ? ಅವರನ್ನ ನೀವೇ ಕೊಲೆ ಮಾಡ್ಸೋಕೆ ಕಳ್ಸಿದ್ರಂತೆ? ಏನಮ್ಮ ನಿನ್ನ ಕಣ್ಣಿಗೆ ನಾನು ಕೊಲೆಗಾರನ ಥರ ಕಾಣಿಸ್ತಾ ಇದ್ದೀನ? ಹೆಂಗ್ಸು ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ದೇರ ಕತೆ ಕಟ್ಕೊಂಡು ಬರಬೇಡ. ಮತ್ತ್ಯಾಕೆ ಸ್ವಾಮಿ ನಮ್ಮ ಯಜಮಾನ್ರು ಇನ್ನೂ ಮನೆಗೆ ಬಂದಿಲ್ಲ? ಏನಾದ್ರು ಅವರು? ಏನಾದ ಅಂತ ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತು? ನಿನ್ನ ಗಂಡ ಅಂಗಡಿ ಇಟ್ಕೊಂಡು ವ್ಯಾಪಾರನ ಮಾಡ್ತಿದ್ದ. ಕೊಲೆಗಾರ ಅವನು ರಕ್ತದ ರುಚಿ ನೋಡ್ದವನು, ಅವನಿಗೂ ಯಾರೋ ರುಚಿ ತೋರಿಸಿರ್ತಾನೆ. ಯಾವುದೋ ಮೋರಿಲಿ ಅನಾಚ ಹೋಗೋಕೆ ಬಿದ್ದಿರ್ತಾನೆ, ಪೊಲೀಸರು ಮುಚ್ಚಾಕಿರ್ತಾರೆ. ಹೋಗಮ್ಮ. ಇಲ್ಲ ಸ್ವಾಮಿ, ನಿಮ್ಮ ಕೆಲಸಕ್ಕೆ ಅಂತಾನೆ ಬಂದು ಕಾಣೆಯಾಗಿದ್ದಾರೆ. ನಾನು ಧರ್ಮಾಧಿಕಾರಿಗಳ ಹತ್ರ ನ್ಯಾಯ ಕೇಳ್ತೀನಿ. ಇನ್ನೆಲ್ಲಿದ್ದಾರೆ ಧರ್ಮಾಧಿಕಾರಿಗಳು? ಅವರು ಆಗಲೇ ಸ್ವರ್ಗ ಸೇರಾಕ್ ತುಂಬ ದಿವಸ ಆಗೋಯ್ತು. ಹೋಗಮ್ಮ. ನಾನು ಅಮ್ಮವ್ರ ಹತ್ರನೇ ಮಾತಾಡ್ತೀನಿ. ಈ ಹುಡುಗನ್ ಕಟ್ಕೊಂಡು ನಾನೇನು ಮಾಡಲಿ? ಅವರೇ ನನಗೆ ದಾರಿ ತೋರಿಸ್ಬೇಕು. ಅಂದರೆ ಗಂಡನ ಹುಡ್ಕೊಂಡು ಬಂದಿಲ್ಲ ಅಂತಾಯ್ತು. ಮತ್ತೆ ಯಾಕೆ ಬಂದಿದ್ಯಾ? ಜೀವನಾಂಶಕ್ಕೆ ದುಡ್ಡು ಕೊಡಿ ಸ್ವಾಮಿ. ಅಂದರೆ ದುಡ್ಡನ್ನು ಹುಡ್ಕೊಂಡು ಬಂದಿದ್ಯಾ? ಗಂಡ ಸತ್ತಿರೋ ದುಃಖ ನಿನ್ನ ಮುಖದಲ್ಲಿ ಕಾಣಿಸ್ತಾನೇ ಇಲ್ಲ. ಹೋಲಿ ಬಿಡು. ದುಡ್ಡು ಕೊಟ್ರೆ ಮತ್ತಿ ಮನೆ ಕಡೆ ತಲೆ ಹಾಕಲ್ಲ ತಾನೆ? ಇಲ್ಲ ಸ್ವಾಮಿ. ಎಷ್ಟು ಬೇಕು? ಒಂದು 5 ಲಕ್ಷ ಕೊಡಿ ಸ್ವಾಮಿ. ನಾನು ಈ ಹುಡುಗನ ಕರ್ಕೊಂಡು ದೂರ ಎಲ್ಲರೂ ಹೊರಟೋಗ್ತೀನಿ. ಅನುಮಾನ ಇಟ್ಕೋಬೇಡಿ. ಇವನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತನಾಗಿ ಮಾಡೋದಕ್ಕೆ ದುಡ್ಡು ಕೇಳ್ತಾ ಇದ್ದೀನಿ ಅಷ್ಟೇ. ಕರುಣೆ ತೋರಿ ಸ್ವಾಮಿ. ಓ, ಬಕ್ರ ಸಿಕ್ದ ಅಂತ ಬಾಯಿಗೆ ಬಂದಷ್ಟು ಕೇಳ್ತಾ ಇದೆಯಾ? ಇರಲಿ, ಇನ್ನೊಂದು 2 ದಿವಸದಲ್ಲಿ ದುಡ್ಡನ್ನು ತಲುಪಿಸ್ತೀನಿ. ಮತ್ತಿನ್ಯಾವತ್ತೂ ಈ ಮನೆ ಕಡೆ ತಲೆ ಹಾಕಬಾರ್ದು. ಅವಾಗ ಏನಾದರೂ ಮಾಡಿದ್ರೆ ಪ್ರಾಣ ಕಳ್ಕೋತೀಯ. ಹೋಗು. ಸರಿ ಸ್ವಾಮಿ. $5 ಲಕ್ಷ. $5 ಲಕ್ಷ ಹೇಗಪ್ಪ ಹೊಂದ್ಸೋದು? ದುಡ್ಡು ಕೊಟ್ಟಿಲ್ಲ ಅಂದರೆ ನಾನು ಡ್ಯಾಡು ಸಿಕ್ಕಾಕೋತೀವಿ. ಆಯಮ್ಮ ನೋಡಿದ್ರೆ ಅಮ್ಮನವ್ರ ಜೊತೆ ಮಾತಾಡ್ತೀನಿ ಅಂತ ಬೇರೆ ಹೇಳಿದ್ದಾಳೆ. ಮನೇಲಿ ಕೇಳಿದ್ರೆ ಕೊಡಲ್ಲ. 5 ಲಕ್ಷ ಹೇಗೆ ಜೋಡಿಸೋದು? ವಾವ್, ನನ್ನ 5 ಲಕ್ಷ ಇಲ್ಲೇ ಇದೆಯಲ್ಲ. ಹಲೋ. ಹಲೋ, ಧರ್ಮಾಧಿಕಾರಿಗಳ ಹೆಂಡ್ತಿನ ಮಾತಾಡ್ತಾ ಇರೋದು? ಹೌದು, ನಾನೇ ಮಾತಾಡ್ತಿರೋದು. ಏನು ಹೇಳಿ? ಅಮ್ಮ, ನಿಮ್ಗೊಂದು ಸಂತೋಷ ಸುದ್ದಿ. ನಾವು ಈಗ ತಾನೇ ನಮ್ಮ ಧರ್ಮಾಧಿಕಾರಿ ನೋಡಿದ್ವಿ. ನೀವು ನಿಜ ಹೇಳ್ತಿದ್ದೀರಾ? ನೀವು ಅವ್ರನ್ನ ನೋಡಿದ್ರಾ? ಎಲ್ಲಿದ್ದಾರೆ? ಹೇಗಿದ್ದಾರೆ? ದಯವಿಟ್ಟು ಅವ್ರನ್ನ ಮನೆಗೆ ಕರ್ಕೊಂಡು ಬನ್ನಿ.
ಹೌದಮ್ಮ, ಈಗಷ್ಟು ನಾವು ಆಶ್ರಮದಲ್ಲಿ ನೋಡಿದ್ವಿ. ಹಾಗಿದ್ರೆ ಕರ್ಕೊಂಡು ಬನ್ನಿ ಮನೆಗೆ. ಅಮ್ಮ, ಅವ್ರನ್ನ ಯಾರೋ ಕೂಡಾಕಿದ್ದಾರೆ. ನೀವೇ ಬಂದು ಸ್ವಲ್ಪ ನೋಡೋಕ್ಕಾಗುತ್ತಾ? ಪಾಪ, ನಮ್ಮ ಧರ್ಮಾಧಿಕಾರಿಗಳನ್ನ ಆ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ಸರಿ, ನಾನೇ ಬರ್ತೀನಿ. ಎಲ್ಲಿದ್ದೀರಾ ನೀವೀಗ? ಅವ್ರ ಪ್ರಾಣಕ್ಕೆ ಅಪಾಯ ಇರೋ ಆಗಿದೆ. ಯಾರಿಗೂ ಹೇಳ್ಬೇಡಿ. ಮೊದಲು ಅವ್ರು ಇಲ್ಲಿಂದ ಕರ್ಕೊಂಡು ಹೋಗೋಣ, ಆಮೇಲೆ ಉಳಿದ ವಿಚಾರ ಮಾತಾಡೋಣ. ಹಾಂ ಸರಿ, ನೀವು ಹೇಳ್ದಾಗೆ ಆಗಲಿ. ನಾನೀಗಲೇ ಅಲ್ಲಿಗೆ ಬರ್ತೀನಿ. ಹೇಳಿದ್ರೆ ಇದು ನನ್ನ ಹುಚ್ಚತನ ಅಂತಾನೆ ಹೇಳ್ತಾರೆ. ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಯಾರು ಬಿಡೋದಿಲ್ಲ. ನಾನೊಬ್ಳೆ ಹೋಗಿ ಇವ್ರನ್ನ ಕರ್ಕೊಂಡು ಬರ್ತೀನಿ. ಇವ್ರು ಬಂದ್ಮೇಲೆ ಈ ಮನೆಯವರೆಲ್ಲ ಖುಷಿ ಪಡೋದನ್ನ ನಾನು ಕಣ್ ತುಂಬ್ಕೋಬೇಕು. ಒಂದು ಗೆರೆ ಹಾಕು ಕನಸಲ್ಲೂ ದಾಟುಲ್ಲ, ಎಲ್ಲಕ್ಕಿಂತ ಮೇಲಾಗಿ ನಿನ್ನಲ್ಲಿರುವೆ ಹಾಯಾಗಿ, ಬಾಳಲಾರೆ ಬೇರಾಗಿ, ನಿನ್ನಿಂದಲೇ ಕಲಿತೆ ಪ್ರೀತಿಯ, ನೀನೇ ನನ್ನ ಎಲ್ಲ ಆಶಯ, ನಿನ್ನಿಂದಲೇ ಕಲಿತೆ ಪ್ರೀತಿಯ. ನೀ ಬರೋ ದಾರಿಯ ಕಾಯುತ್ತಾ ಕುಳಿತರೆ ಹಗಲಿಗೂ ರಾತ್ರಿಗೂ ಯಾಕು ಸಂಶಯ, ನಿನ್ನ ಹೆಸರನು ಮೇಲಗೆ ಕರೆದರೆ ಗಾಳಿಗೂ ನಾಚಿಕೆ ಏನು ವಿಸ್ಮಯ, ನಿನ್ನೊಳಗಿರುವ ನನ್ನ ನಿನ್ನ ಕಣ್ಣಲ್ಲಿ ಕಂಡೆನು ನಾ, ಕಣ್ಣು ಮುಚ್ಚಿದರೂನು ನೀನೇ, ನಿನ್ನಿಂದಲೇ ಎಲ್ಲ ಕಲ್ಪನೆ, ಎಲ್ಲಿದ್ದರೂ ಬೆಳೆದ ಯೋಚನೆ, ನಿನ್ನಿಂದಲೇ ಎಲ್ಲ
ನಿನ್ನಿಂದಲೇ ನನ್ನ ನಾಳೆಯೂ ನೀನೇ ಬರೆದ ಹಳೆಯ ಹಾಳೆಯೂ ನಿನ್ನಿಂದಲೇ ನನ್ನ ನಾಳೆಯೂ. ಸುಮ್ಮನೆ ಇರೋದ್ ಕಲಿ, ಇಲ್ಲ ಅಂದ್ರೆ ಪ್ರಾಣ ತೆಗೆದು ಬಿಡ್ತೀನಿ. ಹಲೋ, ಯಾರೋ ನನ್ನನ್ನು ಒಂದು ರೂಮಲ್ಲಿ ಕೂಡ ಬಿಟ್ಟಿದ್ದಾರೆ ಬಾವ. ಏನು ಕೂಡ ಹಾಕಿದಾರಾ?